ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧದ ಎಫೆಕ್ಟ್ ನಿಂದ ಹಾಸನದಲ್ಲೂ ಗ್ಯಾಸ್ ಕೊರತೆ ಉಂಟಾಗಿದೆ. ಹೋಟೆಲ್ ಹಾಗೂ ಹಾಸ್ಟೆಲ್ಗಳಲ್ಲಿ LPG ಸಿಲಿಂಡರ್ಗಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹಾಸ್ಟೆಲ್ಗಳಲ್ಲಿ ಗ್ಯಾಸ್ ಇಲ್ಲದೆ ಸೌದೆ ಒಲೆ ಹಚ್ಚಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದ ಸದ್ಯದ ಪರಿಸ್ಥಿತಿ ಇದು. 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಊಟ ಹಾಕೋದಕ್ಕೆ ಸವಾಲನ್ನ ಎದುರಿಸ್ತಾ ಇದ್ದಾರೆ. ಹಾಸನದ ಹಲವು ಹಾಸ್ಟೆಲ್ಗಳಲ್ಲಿ ಇದೇ ಪರಿಸ್ಥಿತಿ ಇರುವಂಥದ್ದು. ತಿಂಡಿ ಎಲ್ಲ ಮಾಡಿದ್ರು. ತಿಂಡಿ ಎಲ್ಲ ಮಾಡಿದ್ಮೇಲೆ ಗ್ಯಾಸು ಮುಗ್ದೋದ್ಮೇಲೆ ನಾವು ಸೌದಿಗೆ ತೊಂದರೆ ಆಯ್ತು. ತೊಂದರೆ ಆದ್ದು ನಾವು ಆ ಕಡೆ ಈ ಕಡೆ ಎಲ್ಲ ತಗೊಂಡ್ ಬಂದ್ರು. ಮತ್ತೆ ದುಡ್ಡಿಗೆಲ್ಲ ತಗೊಂಡ್ ಬಂದ್ರು. ಅವು ಮುಗ್ದೋದು. ಇವತ್ತು ಮುಗ್ದೋಗಿದ್ದಾವೆ. ಅದಕ್ಕೆ ಇವತ್ತು ಹೊಂಚ್ಕೊಂಡು ತಗೊಂಡ್ ಬಂದು ಅಡುಗೆ ಮಾಡ್ತಾವ್ರೆ. ಮತ್ತೆ ಗ್ಯಾಸು ನಮಗೆ ಅರ್ಜೆಂಟು ಗ್ಯಾಸ್ ಬೇಕೇ ಬೇಕು. ಇಲ್ಲಿಗೆ ಅಂದರೆ ತೊಂದರೆ ಅಂದರೆ ಹಾಸ್ಟೆಲ್ಗಳಿಗೆ ತುಂಬ ತೊಂದರೆ ಅಲ್ವಾ, ಏನೂ ಮಾಡೋಕ್ಕಾಗೋದಿಲ್ಲ. ಕುಡ್ಲು ಸಮಸ್ಯೆ ಇದು ದೊಡ್ಡದಾಗಿದೆ. ಅವರು ತುಂಬ ಗಲಾಟೆ ಮಾಡ್ತಾರೆ. ಹಂಗಾಗಿ ನಮಗೆ ಗ್ಯಾಸ್ ಬೇಕೇ ಬೇಕು ಅರ್ಜೆಂಟು ಅಂತ ನಾವು ಹೇಳ್ತಿದ್ದೀವಿ. ಮೊನ್ನೆ ಬಂದಿತ್ತು, ಮೊನ್ನೆ ಮುಗ್ದೋಯ್ತು. ನೆನ್ನೆಯಿಂದ ಪ್ರಾಬ್ಲಮ್ ಆಗೈತೆ. ಮಕ್ಕಳು ತಿಂಡಿಗೆ ಊಟಕ್ಕೆ ಎಲ್ಲವ ನಮ್ಗೆ ಬೇಕೇ ಬೇಕು ಅಂತ ಗಲಾಟೆ ಮಾಡ್ತಾವ್ರೆ. ಬೇಕೇ ಬೇಕು, ಈ ಗ್ಯಾಸ್ ಇಲ್ದೇ ತೊಂದರೆ ಆಯ್ತಾ. ಏನು ಮಾಡಿದ್ರು ಆಲ್ರೆಡಿ ಗ್ಯಾಸ್ ಇದಕ್ಕೆ ಏನು ಮಾಡಿದ್ರು ನೀವು? ನಾವು ಸೌದೆಯಲ್ಲಿ ಮಾಡಿದ್ವಿ. ಎಷ್ಟೊತ್ತಿಂದ ಮಾಡ್ತಾ ಇದ್ರಿ? ಎಷ್ಟು ಜನಕ್ಕೆ ಮಾಡ್ಬೇಕು ಅಡುಗೆನ? 300 ಸಿಲಿಂಡರ್ಗಳು ಸಿಗ್ತಾ ಇಲ್ವಾ? ಯಾಕೆ ಸೌದೆ ಒಲೆ ಹಚ್ತಾ ಇದೀರಿ? ಗ್ಯಾಸ್ ಇಲ್ಲ, ಅದರಿಂದವ ಸೌದೆಲ್ಲೇ ಅಡುಗೆ ಮಾಡ್ತಿದ್ದೀವಿ. ಮಕ್ಕಳಿಗೆಲ್ಲ ಅಡುಗೆ ಮಾಡೋಕ್ಕೆ ತೊಂದರೆ ಆಗಿತ್ತು. ಗ್ಯಾಸ್ ಇಲ್ದಿರೋದಿಗೆ ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಕೊಡಿ ಅಂತ ಎಲ್ಲ ಕೂಗಾಡ್ತವೆ. ಅದರಿಂದ ನಾವು ಸೌದೆ ತಂದು ಸೌದೆಲ್ಲೇ ಅಡುಗೆ ಮಾಡ್ತೀವಿ. ಎಷ್ಟು ದಿನದಿಂದ? ನೆನ್ನೆಯಿಂದ ಮಾಡ್ತೇವೆ. ನೆನ್ನೆಯಿಂದ ಈ ಊಟ ತಿಂಡಿ ಮಾಡೋ ಮೆನ್ಯೂಲ್ ಏನಾದ್ರು ವ್ಯತ್ಯಾಸ ಆಗಿಲ್ಲ? ಏನಾಗಿಲ್ಲ. ಸಿಲಿಂಡರ್ಗಳು ಸಿಗ್ತಾ ಇಲ್ವಾ? ಯಾಕೆ ಸೌದೆ ಒಲೆ ಹಚ್ತಾ ಇದೀರಿ? ಗ್ಯಾಸ್ ಇಲ್ಲ, ಅದರಿಂದವ